ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ದಿನ ಮತ್ತೊಮ್ಮೆ ನಾನು ಒಂದು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಇದು ರವಿಶಂಕರ್ ಎನ್ನುವ ಒಬ್ಬ ಫೋಟೋ ಜೀವನದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆ. ಇದು ಅವರು ನಮ್ಮೊಂದಿಗೆ ಇದನ್ನು ಹಂಚ್ಕೊಂಡಿರೋದ್ರಿಂದ ನಾನು ನಿಮ್ಮ ಮುಂದೆ ಇಲ್ಲಿಗೆ ಬಂದಿದ್ದೀನಿ. ಈ ವ್ಯಕ್ತಿ ಬಂದು ತಿರುಪತಿಯಿಂದ ಒಂದು 80 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಸುಮಾರು 23 ವರ್ಷಗಳಿಂದ ಈತ ಈ ಫೋಟೋಗ್ರಫಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ನಾಮಕರಣದಿಂದ ಹಿಡಿದು ಮತ್ತು ಮದುವೆ ಇದು ಎಲ್ಲ ಕಾರ್ಯಕ್ರಮಗಳನ್ನು ಅವರು ವೃತ್ತಿಯಾಗಿ ತಗೊಂಡಿರ್ತಾರೆ, ಅದನ್ನು ನಡೆಸ್ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಒಮ್ಮೆ ಏನು ರೇಣುಗುಂಡ, ತಿರುಪತಿ ಹತ್ತಿರದಲ್ಲಿ ಇರ್ತಕ್ಕಂಥ ರೇಣುಗುಂಡ ಅನ್ನೋ ಒಂದು ನಗರದಲ್ಲಿ ಅವರಿಗೆ ಇದು ಪ್ರೋಗ್ರಾಮ್, ಮದುವೆ ಅನ್ನೋ ಪ್ರೋಗ್ರಾಮನ್ನು ನಡೆಸ್ಕೊಡ್ಬೇಕಾಗಿ ಅವರಿಗೆ ಕೇಳಿಕೊಡ್ತಾರೆ ಅವ್ರ ಸ್ನೇಹಿತರೊಬ್ಬರು. ಸರಿ ಅಂತ ಹೇಳ್ಬಿಟ್ಟು ಅವರು ಆ ಪ್ರೋಗ್ರಾಮ್ನ ಒಪ್ಕೊಂಡಿರ್ತಾರೆ. ಇದು ಈ ಘಟನೆ ಬಂದು 2024ರಲ್ಲಿ ಜೂನ್ ಮಂತಲ್ಲಿ ನಡೆದಿರ್ತಕ್ಕಂಥ ಇದು ಘಟನೆ. ಸರಿ ಅಂತ ಹೇಳ್ಬಿಟ್ಟು ಅವರು ಆ ಕಾರ್ಯಕ್ರಮನ ಒಪ್ಕೊಂಡು ಆ ಮದುವೆನ ಬೆಳಗ್ಗಿಂದ ಆ ಕಾರ್ಯಕ್ರಮನೆಲ್ಲ ಮುಗಿಸ್ಕೊಟ್ಟು ಸರಿ ರಿಸೆಪ್ಷನ್ ಎಲ್ಲ ಮುಗಿಯೋಷ್ಟಕ್ಕೆ 11 ಗಂಟೆ ರಾತ್ರಿ ಆಗುತ್ತೆ. ಸರಿ ಅವರಿಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ಸ್ವಲ್ಪ ಈಸ್ಕೊಂಡು ಅವರು ಗಾಡಿನಲ್ಲಿ ಹೊರಡಕ್ಕೆ ಶುರು ಮಾಡ್ತಾರೆ. ಆಗ ಅವ್ರ ಸ್ನೇಹಿತ ಇಟ್ಕೊಂಡು, ಯಾಕೆ ಇಷ್ಟೊತ್ತಲ್ಲಿ ಹೋಗ್ತಾ ಇಲ್ಲ, ಇಲ್ಲಿ ಎಲ್ಲೂ ಮಧ್ಯದಲ್ಲಿ ಯಾವ ಹಳ್ಳಿಗಳು ಇಲ್ಲ, ಏನೂ ಇಲ್ಲ, ಕಾಡಿನ ಮಾರ್ಗ ಇದು, ಬೇಡ ಈ ಟೈಮ್ ಸಮಯದಲ್ಲಿ ಹೋಗೋದು, ನೀನು ಬೆಳಗ್ಗೆ ಹೋಗು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವರಿಲ್ಲ, ನನಗೆ ಅಭ್ಯಾಸ ಇದೆ, ನಾನು ಈ ಥರ ರಾತ್ರಿ ಹೊತ್ತು ಜರ್ನಿ ಮಾಡಿ ನನಗೆ ಅಭ್ಯಾಸ ಆಗಿದೆ, ನನಗೆ ಇಷ್ಟಕ್ಕೂ ನನಗೆ ಯಾವ ದೈವಭೂತಗಳ ಭಯನೂ ಏನೂ ಇಲ್ಲ, ನಾನು ಆರಾಮಾಗಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ತಾರೆ, ತನ್ನ ದ್ವಿಚಕ್ರ ವಾಹನ 2 ಟೂ ವೀಲರ್ನಲ್ಲಿ ಒಂದು ಟೂ ವೀಲರ್ನಲ್ಲಿ ಸರಿ ಅಂತ ಹೇಳ್ಬಿಟ್ಟು ಅವರು ಹೊರಡ್ತಾರೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗಿ ನೀನು ರೇಣುಗುಂಟ ಬಸ್ ಸ್ಟಾಪ್ ಸಿಗುತ್ತೆ, ಪೆಟ್ರೋಲ್ ಬಂಕ್ ಸಿಗುತ್ತೆ, ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ನೀನು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಿನ್ನ ಪ್ರಯಾಣ ಶುರು ಮಾಡು ಅಂತ ಹೇಳ್ಬಿಟ್ಟು ಅವ್ರು ಸಲಹೆ ಕೊಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ತಾನೆ, ಸ್ವಲ್ಪ ಒಂದು 2-3 ಕಿಲೋಮೀಟರ್ ಹೋಗ್ತಾನೆ. ಅಲ್ಲಿ ಬಸ್ ಸ್ಟಾಪು ಜೊತೆಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ಹೋಗ್ತಾನೆ. ಒಂದು 23 ಕಿಲೋಮೀಟರ್ ದೂರ ಸರಿ ಒಂದು 100 ಮೀಟರ್ ಹತ್ತಿರದಲ್ಲಿ ಅವ್ರಿಗೆ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಆ ವ್ಯಕ್ತಿ ನೋಡೋಕ್ಕೆ ಹೇಗಿರ್ತಂತೆ, ಆ ವ್ಯಕ್ತಿ ಸುಮಾರು ಒಂದು 50 ವರ್ಷದ ಇರಬೇಕು. ಮೇಲೊಂದು ಶರ್ಟು ಮತ್ತು ಕೆಳಗಡೆ ಒಂದು ಲುಂಗಿ ಕಟ್ಕೊಂಡಿರ್ತಾನೆ. ಹಾಗೆ ಒಂದು ಭುಜದ ಮೇಲೆ ಒಂದು ಟವಲ್ ಹಾಕ್ಕೊಂಡಿರ್ತಾನೆ. ಒಂದು ಹಳ್ಳಿ ಒಬ್ಬ ಹಳ್ಳಿ ವ್ಯಕ್ತಿ ಕಾಣಿಸ್ತಾ ಇರ್ತಾನೆ. ಸರಿ ಆತ ಯಾರಪ್ಪ ಇಷ್ಟೊತ್ತಲ್ಲಿ, ಯಾಕೆ ಈ ವ್ಯಕ್ತಿ ಇಲ್ಲಿದ್ದಾನೆ ಇಷ್ಟೊತ್ತಲ್ಲಿ ಅಂತ, 12 ದಾಟಿರುತ್ತೆ ಆಲ್ರೆಡಿ, ಯಾಕೆ ಈ ವ್ಯಕ್ತಿ ಇಲ್ಲಿ ಇಷ್ಟೊತ್ತಲ್ಲಿ ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇರ್ತಾನೆ ಮನಸ್ಸಲ್ಲಿ ರವಿಶಂಕರ್. ಅಷ್ಟೊತ್ತಿಗೆ ಆತ ಬಂದ್ಬಿಟ್ಟು ಕೈ ಬೀಸ್ತಾನೆ. ಸರಿ ಕೈ ಬೀಸ್ತಾ ಇದ್ದಾನಲ್ವ, ಏನೋ ಸಹಾಯ ಕೇಳ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಹತ್ತಿರ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು, ಯಾರು ನೀವು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀರಾ, ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಇದ್ದೀರಾ, ನಿಮ್ಗೆ ಏನಾರು ಲಿಫ್ಟ್ ಬೇಕಾ, ನಿಮ್ಗೆ ಏನಾರು ಕರ್ಕೊಂಡು ಹೋಗ್ಬೇಕಾ ನಿಮ್ಮ ಪ್ಲೇಸ್ಗೆ, ಇದು ಬೇಕಾ ಅಂತ ಹೇಳ್ಬಿಟ್ಟು ಕೇಳೋ ಅಷ್ಟಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವ್ನು ಇಟ್ಕೊಂಡೇನು ಹೇಳ್ತಾರೆ, ನಾನು ನಿನ್ನ ಲಿಫ್ಟಿಗೋಸ್ಕರ ಕೇಳಿಲ್ಲ, ಈ ದಾರಿನಲ್ಲಿ ಯಾರೂ ಬರೋದಿಲ್ಲ ಇಷ್ಟೊತ್ತಲ್ಲಿ, ಈ ದಾರಿ ಅಷ್ಟು ಒಳ್ಳೆಯದಲ್ಲ, ನೀನು ಯಾಕೆ ಇಷ್ಟೊತ್ತಲ್ಲಿ ಬರ್ತಾ ಇದೆಯಾ, ಯಾರು ನೀನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ನಿನ್ನನ್ನು ನಿಲ್ಲಿಸಿದೆ, ನಾನು ನಿನ್ನ ಗಾಡಿನಲ್ಲಿ ಹತ್ತಕ್ಕೋಸ್ಕರ ಅಲ್ಲ ನಾನು ನಿಲ್ಲಿಸಿದ್ದು ನಿನ್ನನ್ನು ಅಂತ ಹೇಳಿ ಅಷ್ಟೊತ್ತಿಗೆ ಸರಿ ಅಂತ ಹೇಳ್ಬಿಟ್ಟು ರವಿಶಂಕರ್ ಎಲ್ಲ ತನ್ನ ವಿಷಯ ಹೇಳ್ತಾರೆ. ಈ ಥರ ಒಂದು ಪ್ರೋಗ್ರಾಮ್ ಬಂದಿದ್ದೆ, ಅದನ್ನು ಮುಗಿಸ್ಕೊಂಡು ಈ ಥರ ಬರ್ತಾ ಇದ್ದೀನಿ, ನನಗೆ ಈ ಥರ ಎಲ್ಲ ಅಭ್ಯಾಸನೇ, ನನಗೆ ದೇವಭೂತಗಳು ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸರಿ ಹಾಗಾದರೆ ನೀನು ಆದಷ್ಟು ಬೇಗ ಇಲ್ಲಿಂದ ಹೊರಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಅಂತ ಇವನೇನು ಮಾಡ್ತಾನೆ, ಒಂದು ಸ್ವಲ್ಪ ದೂರ ಒಂದು 20 ಅಡಿ ಬರ್ತಾನೆ ಗಾಡಿನಲ್ಲಿ. ಬಂದ ಕೂಡಲೇ ಅವನಿಗೆ ಅನಿಸುತ್ತೆ, ನನಗೆ ಜೋಪಾನ ಹೇಳ್ತಾ ಇದ್ದಾನಲ್ಲ ಈ ವ್ಯಕ್ತಿ ಅಂಥದ್ದು, ಮತ್ತು ನಾನು ಆ ವ್ಯಕ್ತಿ ಯಾಕೆ ಇಷ್ಟೊತ್ತಲ್ಲಿ ಅಲ್ಲಿ ನಿಂತಿದ್ದಾನೆ, ಅದಾದ್ರೂ ಸೇಫ್ ಅಲ್ವಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಸಡನ್ನಾಗಿ ಹಿಂದೆ ತಿರುಗಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಆ ವ್ಯಕ್ತಿ ಕಾಣಿಸೋದಿಲ್ಲ. ಮುಂದೆ ಹಿಂಗೆ ಸಡನ್ ತಿರುಗಿದ ತಕ್ಷಣ ಆ ವ್ಯಕ್ತಿ ನಿಂತಿರ್ತಾನೆ ಅಲ್ಲಿ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ವೇಗವಾಗಿ ನಾನು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಆಗಲಿಲ್ಲ, ನಾನು ಮುಂದೆ ಬಂದು ಅಷ್ಟು ಬೇಗ ಈತ ಹೇಗೆ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾನೆ, ಇಷ್ಟು ವೇಗವಾಗಿ ಹೇಗೆ ನೀನು ಬಂದೆ ಅಂತಂದರೆ, ನಿನಗೆ ಅದೆಲ್ಲ ಯಾತಕ್ಕೆ, ಅದೆಲ್ಲ ಇರಲಿ ಬಿಡು, ನೀನು ಆದಷ್ಟು ಬೇಗ ಇಲ್ಲಿಂದ ಹೊರಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇವನು ಏನೋ ಒಂಥರ ಅವನಿಗೆ ಅನುಮಾನ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು
ದೂರ ಬರ್ತಾನೆ, ದೂರ ಬಂದು ಮತ್ತೆ ಗಾಡಿ ನಿಲ್ಲಿಸ್ತಾನೆ. ಗಾಡಿ ನಿಲ್ಲಿಸ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಅವನು ಕಾಣಿಸೋದಿಲ್ಲ, ಮತ್ತೆ ಅವನ ಪಕ್ಕದಲ್ಲೇ ನಿಂತಿರ್ತಾನೆ. ಸರಿ, ಇವನಿಗೆ 4-6 ಬಾರಿ ಅದೇ ಥರ ಆಗುತ್ತೆ. ಅವನು ಎಲ್ಲೋ ಇದ್ದಾನೆ ಅಂತ ಅಂದ್ಕೊಳ್ತಾನೆ. ಅವನ ಜೊತೆಲೇ ಇದ್ದಂಗೆ ಅವನಿಗೆ ಭಾಸ ಆಗ್ತದೆ. ಅವನಿಗೆ ಆಲ್ರೆಡಿ ಅದು ಗೊತ್ತಾಗ್ತದೆ ರವಿಶಂಕರ್ಗೆ, ಅದು ಮನುಷ್ಯ ಅಲ್ಲ, ಮನುಷ್ಯರಿಗೆ ಆ ಥರ ಅಷ್ಟು ವೇಗವಾಗಿ ಬರೋಕ್ಕೆ ಸಾಧ್ಯ ಇಲ್ಲ, ಯಾವುದೋ ಆತ್ಮನೇ ಇರಬೇಕು, ಅದರದ್ದೇ ಇದು ಕೆಲಸ. ನಾನು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ಕೊಂಡು ಮೈಯೆಲ್ಲ ಬೆಳೆದು ಬಿಟ್ಟಿದೆ, ಹೃದಯ ಬಾಯಿಗೆ ಬಂದ್ಬಿಟ್ಟಿದೆ. ಆದರೂ ಗಾಡಿ ಓಡಿಸ್ತಾ ಇದ್ದಾನೆ. ಅವನು ಸ್ವಲ್ಪ ದೂರ ಹೋಗುವಷ್ಟೊತ್ತಿಗೆ ಡೈರೆಕ್ಟಾಗಿ ಎದುರುಗಡೆ ಬಂದು ನಿಂತ್ಕೊಳ್ತಾನೆ ಆ ವ್ಯಕ್ತಿ. ಸರಿ, ಏನು ಮಾಡೋಕ್ಕೆ ತೋಚ್ತಾ ಇಲ್ಲ ಇವನಿಗೆ. ಏನು ನನ್ನ ನೋಡಿ ಅವನು ಹೇಳ್ತಾ ಇದ್ದಾನೆ, ಏನು ನನ್ನ ನೋಡಿ ಭಯ ಬಿದ್ಯಾ ನೀನು? ಏನು ಬ್ರದರ್ ನೀನು ಭಯ ಬಿದ್ದುಬಿಟ್ಯಾ ಅಷ್ಟು ಬೇಗ? ಏನು ನನಗೆ ಭಯನೇ ಇಲ್ಲ ಅಂತ ಹೇಳಿದೆ, ದೆವ್ವ ಭೂತಗಳು ಅಂತಂದರೆ ಇದೇ ಇಲ್ಲ ಅಂತಂದೆ, ಏನು ಅಷ್ಟು ಭಯ ಬಿದ್ದುಬಿಟ್ಟಿದ್ಯಾ ಬ್ರದರ್? ಒಂದ್ಸಲಿ ಹಿಂದೆ ತಿರುಗಿ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವನಿಗೆ. ಸರಿ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ, ಗಾಡಿ ಓಡಿಸ್ತಾ ಇದ್ದಾನು. ಅಯ್ಯೋ ಅವಾಗಲಿಂದ ನೋಡಿದ್ದೀನಲ್ವ, ಇನ್ನೇನು ಮತ್ತೆ ಅವನು ನೋಡು ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸಕ್ಕೆ ಹೋಗಲ್ಲ. ಗಾಡಿ ನಿಲ್ಲಿಸ್ತೀರ ಹಾಗೆ ಡ್ರೈವ್ ಮಾಡ್ತಾನೆ. ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ. ಹಿಂದೆ ತಿರುಗಿ ನೋಡಿದ್ರೆ ಅವನಿಗೆ ಹೃದಯ ಬಾಯಿಗೆ ಬಂದ್ಬಿಡುತ್ತೆ. ಒಂದು ಕರಿ ಆಕೃತಿ, ಆ ಡ್ರೆಸ್ಸಲ್ಲಿ ಇರಲ್ಲ, ಅವನು ಬಟ್ಟೆನಲ್ಲಿ ಟವಲ್ಲು ಶರ್ಟು ಲುಂಗಿನಲ್ಲಿ ಇರಲ್ಲ, ಒಂದು ಕರಿ ಆಕೃತಿ ಕೂತಿದೆ. ಆ ಕರಿ ಆಕೃತಿ ಭಯಂಕರವಾದ ಕರಿ ಆಕೃತಿ ಆಗಿದೆ. ಅದು 2 ಕೈಗಳನ್ನು ಅವನ ಭುಜದ ಮೇಲೆ ಹಾಕಿ ನಡಿ ನಡಿ ನಡಿ, ನಾನು ನಮ್ಮವ್ರನ್ನೆಲ್ಲ ನಾನು ಸೇರ್ಕೋಬೇಕು, ನಮ್ಮವರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅವನಿಗೆ. ಇವನಿಗೆ ಇದ್ದಿದ್ದು ಹೆಂಗಾಗಿದೆ ಅಂತ ಹೇಳಿದ್ರೆ ತುಂಬ ಭಯದಿಂದ ಇದಾಗೋಗಿದ್ದಾನೆ ಅವನು. ಏನು ತೋಚ್ತಾ ಇಲ್ಲ, ಏನು ಮಾಡೋಕ್ಕೂ ಇದಿಲ್ಲ. ಅದು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾನೆ, ಇವ್ರಿಗೂ ಕೂಡ ಫ್ರೆಂಡ್ಸು ಎಲ್ಲರೂ ಇರ್ತಾರ, ಇವ್ರು ಇನ್ಯಾರನ್ನೋ ಹೋಗಿ ಸೇರಬೇಕು, ಯಾರೋ ಅವನಿಗೋಸ್ಕರ ಕಾಯ್ತಾ ಇದ್ದಾರೆ, ಆತ್ಮಗಳು ಕೂಡ ಯಾರೋ ಕಾಯ್ತಾ ಇದ್ದಾರ. ಹೀಗೆಲ್ಲ ತಲೆನಲ್ಲಿ ಆಲೋಚನೆ ಬಂದು ಅವನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಸರಿ, ಹೆಂಗೋ ಇದರಿಂದ ಪಾರಾದರೆ ಸಾಕಪ್ಪ ಅಂತ ಹೇಳಿಬಿಟ್ಟು ಅವನು ಡ್ರೈವ್ ಮಾಡ್ಕೊಂಡು ಹಿಂದೆ ಬರ್ತಾನೆ ಇದ್ದಾನೆ. ಬರ್ತಾ ಇದ್ದರೆ ಒಂದು 4 ಕಿಲೋಮೀಟ್ರ್ ಹಾಗೆ ಪಾಸ್ ಆಗಿರ್ತಾನೆ. ಪಾಸ್ ಆಗಿದ್ದರೆ ಸರಿಯಾಗಿ ಸ್ವಲ್ಪ ದೂರದಲ್ಲಿ ಒಂದು ಹೆಂಗಸು ಮತ್ತು ವಯಸ್ಸಾದ ಒಬ್ಬ ತಾತ, ಒಂದು ನಡು ವಯಸ್ಸಿನ ಹೆಂಗಸು ಮತ್ತು ವಯಸ್ಸಾದ ಒಬ್ಬ ತಾತ ಕಾಣಿಸ್ತಾರೆ. ಅವ್ರ ತಾತ ಮತ್ತು ಆ ಹೆಂಗಸು ಕಾಣಿಸಿದ ತಕ್ಷಣ ಇವನಿಗೆ ನಿಜವಾಗ್ಲೂ ಪ್ರಾಣ ಬಂದಂಗೆ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಹೋಗಿ ಡೈರೆಕ್ಟಾಗಿ ಅವರು ಇವನ ಗಾಡಿಯಿಂದ ತಪ್ಪಿಸ್ಕೋಬೇಕು ಅಂತ ಸೈಡಲ್ಲಿ ಹೋಗ್ತಾ ಇದ್ರು ಕೂಡ ಅವ್ರ ಮಧ್ಯೆನೇ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಬೇಕಂತ, ಯಾಕಂದರೆ ಅವನು ಅಲ್ಲಿಂದ ಪಾರಾಗಬೇಕು ಫಸ್ಟು. ಅಲ್ಲಿಂದ ಆ ಹಿಂದ್ಗಡೆ ಇರೋನು ಏನೇನೋ ಮಾತಾಡ್ತಾನೆ ಇರ್ತಾನೆ. ಇವಾಗ ಭಯ ಬಂದ್ಬಿಟ್ಯಾ, ನಾವು ಮನುಷ್ಯರು ಅದು ಆತ್ಮಗಳು ಇದು ಎಲ್ಲ ದೆವ್ವಭೂತ ಏನೂ ಇಲ್ಲ, ಎಲ್ಲ ಸುಳ್ಳು, ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಭ್ರಮೆ, ಹಾಗೆ ಹೀಗೆ ಅಂತ ಮಾತಾಡ್ತಾನೆ ಇರ್ತಾನೆ. ಅವ್ನು ಹೇಳೋ ಮಾತನ್ನು ಯಾವುದನ್ನು ಕೇಳಿಸ್ಕೊಳ್ದಿರ ಹೋಗಿ ಅಲ್ಲಿ ಗಾಡಿನ ಅವರಿಬ್ಬರ ಮಧ್ಯೆ ನಿಲ್ಲಿಸಿದ್ರೆ ಅವ್ರು ಇಟ್ಕೊಂಡು, ಯಾರಪ್ಪ ನೀನು ಇಷ್ಟೊತ್ತಲ್ಲಿ ಈ ಕಡೆ ಬಂದಿದ್ಯಾ, ಯಾರು ನೀನು ಅಂತ ಹೇಳ್ಬಿಟ್ಟು ಅವರೆಲ್ಲ ಕೇಳ್ತಾರೆ. ವಯಸ್ಸಾದ ಹೆಂಗಸು ಕೇಳ್ತಾಳೆ. ಆಮೇಲೆ ಇವನು ಇಟ್ಕೊಂಡು, ನೀವ್ಯಾಕೆ ಇಷ್ಟೊತ್ತಲ್ಲಿ ಈ ಥರ ಓಡಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಇವನಿಗೆ ಅವರು ಯಾರಪ್ಪ ನೀನು, ಇಷ್ಟೊತ್ತಲ್ಲಿ ಯಾರು ಈ ಥರ ಈ ಕಡೆ ಬರೋದಿಲ್ಲ, ಓಡಾಡೋದಿಲ್ಲ, ಈ ರಾತ್ರಿ ನೀನು ಯಾಕಪ್ಪ ನೀನು ಈ ಥರ ಓಡಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಇವನು ಇಟ್ಕೊಂಡು ಈ ಥರ ನಾನು ಫೋಟೋಗ್ರಾಫರು, ನಾನು ಈ ಥರ ಕೆಲಸಕ್ಕೆ ಬಂದಿದ್ದೆ, ಅದಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಆಕೆ ಇಟ್ಕೊಂಡು, ಇಲ್ಲ ನೀನು ಯಾಕೋ ತುಂಬ ಭಯ ಬಿದ್ದಂಗಿದೆಯಾ, ಏನು ಹೇಳಪ್ಪ, ಏನಾಯಿತು, ಯಾಕೆ ಈ ಥರ ಭಯದಿಂದ ಮಾತಾಡ್ತಾ ಇದೆಯಾ, ಏನು ಅಂತ ಹೇಳಿದ್ರೆ, ಅವನಿಗೆ ಅಲ್ಲಿವರೆಗೂ ಕೇಳಿಸ್ತಾ ಇರುತ್ತಲ್ಲ ಅವನ ಮಾತು, ಹಿಂದ್ಗಡೆ ಇರ್ತಕ್ಕಂಥ ಆತ್ಮದ ಮಾತು, ಆ ವ್ಯಕ್ತಿ ಮಾತು ಕೇಳಿಸೋದು ನಿಂತೋಗಿರುತ್ತೆ. ಅದಕ್ಕೆ ಅವನು ಹೇಳೋದು ಬೇಡ ಅಂತ ಅಂದ್ಕೊಂಡು, ಮತ್ತು ಆಮೇಲೆ ಆಕೆ ಇನ್ನೊಂದ್ಸಲಿ ಕೇಳೋಷ್ಟಕ್ಕೆ, ಯಾಕಪ್ಪ ನೀನು ಈ ಥರ ಭಯದಿಂದ ಇದ್ದಂಗಿದೆಯಾ, ಏನಾಯಿತು, ನಡೆದಿದ್ದು ಹೇಳಪ್ಪ ಅಂತ ಹೇಳ್ಬಿಟ್ಟು ಕೇಳೋಷ್ಟಕ್ಕೆ, ಸರಿ ಅಂತ ಹೇಳ್ಬಿಟ್ಟು ಈ ಥರ ಆಯಿತು ಅಂತ ಹೇಳಿದರೆ, ಹೌದು ಈ ದಾರಿ ಸರಿ ಇಲ್ಲ, ಎಲ್ಲರಿಗೂ ಗೊತ್ತು, ನೀನು ಯಾಕೆ ಈ ದಾರಿನಲ್ಲಿ ಇಷ್ಟೊತ್ತಲ್ಲಿ ಬರೋಕ್ಕೆ ಹೋದೆ, ಒಳ್ಳೇದಲ್ಲ ಅಲ್ವಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ನೀವು ನನಗೊಂದು ಸಹಾಯ ಮಾಡ್ತೀರಾ ಅಂತ ಹೇಳಿಬಿಟ್ಟು, ನೀವು ಎಲ್ಲಿಗೆ ಹೋಗಬೇಕೋ, ನೀವು ನಾನು ಹೋಗೋ ಜಾಗಕ್ಕೆ ನೀವು ಸ್ವಲ್ಪ ಬರೋ ಥರ ಕಾಣಿಸ್ತಾ ಇದೆ, ಹಾಗಾಗಿ ನೀವು ನನ್ನ ಗಾಡಿನಲ್ಲಿ ಹತ್ಕೊಂಡು ಕೂತ್ಕೊಂಡ್ರೆ ನಾನು ಕರ್ಕೊಂಡು
ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಇಬ್ಬರನ್ನು ಕೂಗ್ತಾನೆ. ಆಕೆ ಇಟ್ಕೊಂಡು ಇಲ್ಲ ಇಲ್ಲ ಆಗೋದಿಲ್ಲ, ಅವರಿಗೆ ವಯಸ್ಸಾಗಿದೆ, ಅವರು ಗಾಡಿಯಲ್ಲಿ ಹತ್ತಕ್ಕಾಗಲ್ಲಪ್ಪ, ಕಷ್ಟ ಆಗುತ್ತೆ, ನೀನು ಪಾಡಿಗೆ ನೀನು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ಇಲ್ಲ ಇವನಿಗೆ ಫಸ್ಟು ಅದರಿಂದ ಹೊರಗಡೆ ಬರಬೇಕು, ಅಲ್ಲಿ ಭಯ ಆಗ್ತಾ ಇದೆ, ಅವನು ಅದರಿಂದ ಹೊರಗಡೆ ಬರಬೇಕು, ಸಹಾಯ ಬೇಕು, ಅವನಿಗೆ ಧೈರ್ಯ ಬೇಕು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಸರಿ ಪ್ಲೀಸ್ ಖಂಡಿತ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಇಲ್ಲಮ್ಮ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಸರಿ ಅಂತ ಆ ಹೆಂಗಸು ಹಾಗಾದರೆ ಸ್ವಲ್ಪ ಸಹಾಯ ಮಾಡಪ್ಪ ಅಂತ ಹೇಳ್ಬಿಟ್ಟು ತಾತನ ವಯಸ್ಸಾಗಿರೋ ತಾತನ ಕೂಡಿಸ್ಕೊಂಡು, ತಾತನ ಕಿವಿ ಕೇಳಿಸಲ್ಲ, ಈ ಥರ ಕೂಡಿಸ್ಕೊಳ್ತಾರಂತೆ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳಿದ್ರೆ ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಆ ತಾತನ ಕೂರಿಸ್ಕೊಂಡು ಆಕೆನೂ ಪಾಪ ಇಬ್ಬರು ಸೇರಿ ಕೂಡಿಸ್ಕೊಂಡು ಆ ತಾತನ ಮಧ್ಯದಲ್ಲಿ ಕೂರಿಸ್ಕೊಂಡು ಕೊನೆಯಲ್ಲಿ ಆಕೆ ಕೂತ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಗಾಡಿ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಸರಿ ಹೋಗ್ತಾ ಇರ್ತಾನೆ ಅವನಿಗೆ ಸ್ವಲ್ಪ ದೂರ ಒಂದು 50 ಅಡಿ ಅಂತರದಲ್ಲಿ ಹೋಗೋ ಅಷ್ಟೊತ್ತಿಗೆ ಏನಾಗುತ್ತೆ, ಆತನಿಗೆ ಆ ವಯಸ್ಸಾದ ವೃದ್ಧನಿಗೆ ವಿಪರೀತವಾಗಿ ಒಂಥರ ಗಸೆ ಥರ ಸ್ಟಾರ್ಟ್ ಆಗುತ್ತೆ. ಉಸಿರಾಟದಲ್ಲಿ ಏರಿಳಿತ, ಉಸಿರು ತಗೊಳ್ಳೋದು ಒಂಥರ ಹೆಚ್ಚು ಉಸಿರಿಂದು ಇದಾಗ್ತಾ ಇದೆ. ಇವನು ಆಕೆ ಇಟ್ಕೊಂಡು ಹೇಳ್ತಾ ಇದ್ದಾಳೆ, ಯಾಕೆ ಈ ಥರ ಆಗ್ತಾ ಇದೆ, ಇವರಿಗೆ ನಮ್ಮ ತಾತಾಗ ಆಗ್ತಾ ಇಲ್ಲಪ್ಪ, ನೀನು ಅರ್ಥ ಮಾಡ್ಕೊ, ಅವ್ರನ್ನ ಇಳಿಸ್ಬಿಡೋಣ, ಅವ್ರಿಗೆ ಕಷ್ಟವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದೇ ಸಮ ಗೊರಕೆ ಹೊಡೆಯೋ ಥರ. ಇವಾಗ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಇನ್ನೇನು ಸಾಯಕ್ಕೆ ಮುಂಚೆ ಅವ್ರ ಥರ ಗೊರಕೆ ಶಬ್ದಗಳು ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಆ ಥರ ಎಲ್ಲ ಶಬ್ದ ಮಾಡೋಕ್ಕೆ ಶುರು ಮಾಡ್ತಾನೆ ಆ ತಾತ. ಒಂಥರ ಭಯನೂ ಆಗುತ್ತೆ. ಆಕೆ ಹೇಳ್ತಾ ಇರ್ತಾಳೆ, ಈ ಥರ ನಿಲ್ಸಪ್ಪ, ಅವರು ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೆ ಉಸಿರಾಡೋಕ್ಕಾಗ್ತಾ ಇಲ್ಲ, ಕಷ್ಟ ವಯಸ್ಸಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇವನು ಕೂಡ ಹೇಳ್ತಾ ಇರ್ತಾನೆ, ಈ ಥರ ನಿಲ್ಲಿಸೋಣ ಅಂತಂದರೆ ಅವ್ರ ಮಾತು ಕೇಳಿದರೆ ಇವ್ನು ನಿಲ್ಲಿಸೋದು ಬೇಡ, ಫಸ್ಟ್ ಅವನು ಅಲ್ಲಿಂದ ಎಸ್ಕೇಪ್ ಆಗಬೇಕು, ಅವನಿಗೆ ತೊಂದರೆ ಆದರೂ ಪರವಾಗಿಲ್ಲ, ಗಾಡಿ ನಿಲ್ಲಿಸೋದು ಬೇಡ ಅಂತ ಹೇಳ್ಬಿಟ್ಟು ಅವನು ಗಾಡಿ ನಿಲ್ಲಿಸೋದೇ ಇಲ್ಲ, ಹೋಗ್ತಾನೆ ಇದ್ರೆ ಹಾಗೆ ಬೈಕ್ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. 1 ಕಿಲೋಮೀಟ್ರ್ ದಾಟಿದ್ದಾನೆ. 1 ಕಿಲೋಮೀಟ್ರ್ ದಾಟಿದ ತಕ್ಷಣ ಅದುವರೆಗೂ ಕೀಲ್ಗುದ್ರೆ ಥರ ಗಾಡಿ ಓಡ್ತಾ ಇದ್ದಿದ್ದು ಸಡನ್ನಾಗಿ ಗಾಡಿ ಆಫ್ ಆಗೋಗುತ್ತೆ. ಸರಿ ಅಂತ ಹೇಳಿಬಿಟ್ಟು ತಾತ ಇಟ್ಕೊಂಡು, ಯಾತಕ್ಕಪ್ಪ ಗಾಡಿ ನಿಲ್ಲಿಸಿದೆ, ನಂಗೆ ನಡೆಯೋಕ್ಕಾಗಲ್ಲ, ವಯಸ್ಸು ಬೇರೆ ಆಗಿದೆ, ಇನ್ನು ಸ್ವಲ್ಪ ದೂರ ನಮ್ಮ ಊರು ಬಂದುಬಿಡುತ್ತೆ, ಓಡಿಸಪ್ಪ ಗಾಡಿನ, ನಿಲ್ಲಿಸ್ಬೇಡ ಅಂತಂದರೆ, ಇಲ್ಲ ತಾತ ಗಾಡಿ ಏನೂ ತೊಂದರೆ ಆಗಿದೆ, ಗಾಡಿ ಯಾಕೋ ನಿಂತೋಯ್ತು, ಒಂದು ಸ್ವಲ್ಪ ನೀವಿಬ್ಬರು ಕೆಳಗಡೆ ಇಳಿದ್ರೆ ನಾನು ಚೆಕ್ ಮಾಡ್ತೀನಿ ಗಾಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅಂತಂದರೆ, ಸರಿ ಅಂತ ಹೇಳ್ಬಿಟ್ಟು ಆ ಹೆಂಗಸು ಏನು ಹೇಳ್ತಾನೆ, ಆಯ್ತಪ್ಪ ಇಳಿತೀನಿ ಅಂತ ಹೇಳ್ಬಿಟ್ಟು ಫಸ್ಟು ಆ ಹೆಂಗಸು ಇವನೇನು ಮಾಡ್ತಾನೆ, ಇವನು ಬ್ಯಾಲೆನ್ಸು ಗಾಡಿ ಹಿಂಗೆ ಅಲ್ಲಾಡ್ತಾ ಇರ್ತಲ್ವ, ನಿಲ್ಲಿಸಿರ್ತಾನೆ, ಬ್ಯಾಲೆನ್ಸ್ ಮಾಡ್ತಿರ್ತಾನೆ ಗಾಡಿನ. ಆವಾಗ ಅಂದ್ಕೊಳ್ತಾನೆ ಪೆಟ್ರೋಲ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿದ್ರೆ, ಪೆಟ್ರೋಲ್ ಹಾಕಿಸ್ಕೊಂಡೇ ಬಂದಿದ್ದಾನೆ, ಪೆಟ್ರೋಲ್ದೇನೋ ಪ್ರಾಬ್ಲಮ್ ಇಲ್ಲ, ಬೇರೆ ಏನೋ ಆಗಿರಬೇಕು, ಚೆಕ್ ಮಾಡೋಣ, ನೀವು ಫಸ್ಟ್ ಇಳೀರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಬ್ಬರಿಗೆ. ಸರಿ ಅಂತ ಹೇಳ್ಬಿಟ್ಟು ಆ ಹೆಂಗಸಿ ಇಳಿತಾಳೆ. ಇಳಿದ್ಬಿಟ್ಟು ಪಕ್ಕ ಬಂದು ನಿಂತ್ಕೊಂಡ್ರೆ ಇವನು ಆಮೇಲೆ ನೋಡಿಬಿಟ್ಟು ಆಕೆನ ದಿಟ್ಟಿಸಿ ನೋಡ್ತಾನೆ, ತಾತನ ಇಳಿಸ್ಬೇಕು ಗಾಡಿಯಿಂದ ಅಂತ ಹೇಳ್ಬಿಟ್ಟು, ಇಳಿಸೋಣವಾ ಅಂತ ಹೇಳ್ಬಿಟ್ಟು ನೋಡೋ ಅಷ್ಟೊತ್ತಿಗೆ ಅವನಿಗೆ ಪ್ರಾಣನೇ ಬಾಯಿಗೆ ಬಂದಂಗೆ ಆಗುತ್ತೆ. ಅಷ್ಟೊತ್ತವರೆಗೂ ಅವ್ರ ಜೊತೆ ಪ್ರಯಾಣ ಮಾಡಿರ್ತಕ್ಕಂಥ ಹೆಂಗಸನ್ನ ಆಕೆ ಬಿಳಿ ಸೀರೆ ಉಟ್ಕೊಂಡಿದ್ದಾಳೆ, ಮತ್ತು ಉದ್ದ ಜಡೆ ಕೂದಲು ಕಾಲವರೆಗೂ ಇದೆ. ನೋಡಿಬಿಟ್ಟು ಪ್ರಾಣನೇ ಬಾಯಿಗೆ ಬರ್ತಾ ಇದೆ, ಮೈಯೆಲ್ಲ ಬೆಳ್ತೋಗ್ತಾ ಇದೆ, ಬೆವರು ಕಾರ್ತಾ ಇದೆ ಮೈಯಲ್ಲೆಲ್ಲನೂ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಸರಿ ಅಂತ ಹೇಳಿಬಿಟ್ಟು ಅವಳು ಏನು ಹೇಳ್ತಾಳೆ ಅಂತಂದರೆ, ಆಯಿತು ಸರಿ, ತಾತನ ಇಳಿಸ್ಬಿಟ್ಟು ಗಾಡಿನ ಚೆಕ್ ಮಾಡಿಬಿಟ್ಟು ಗಾಡಿ ಓಡಿಸಿ ಫಸ್ಟ್ ನಮ್ಮನ್ನು ಸೇರಿಸಪ್ಪ, ನಮ್ಮನ್ನು ತಲುಪಿಸು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಹಿಂದುಗಡೆ ಇರೋ ಅವನಿಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ, ಇವ್ರು ಮನುಷ್ಯರಲ್ಲ, ಇವರು ಪ್ರೇತಗಳು, ಇವ್ರ ಆತ್ಮಗಳು ಅಂತ ಗೊತ್ತಾಗ್ತಾ ಇದೆ. ಏನು ಮಾಡೋಕ್ಕೂ ತೋಚ್ತಾ ಇಲ್ಲ. ಹಾಗೆ ಮಾತಾಡ್ತಾ ಇರೋ ಕ್ಷಣದಲ್ಲೇ ಅವರಿಬ್ಬರು ಕಾನ್ವರ್ಜೇಷನ್ ನಡೆಸ್ತಾ ಇದ್ದಾರೆ. ತಾತ ಏನು ಹೇಳ್ತಾ ಇದ್ದಾನೆ, ಅಯ್ಯೋ ನನಗೆ ನಡೆಯೋಕ್ಕಾಗಲ್ಲ, ಅಷ್ಟು ದೂರ ಕರ್ಕೊಂಡು ಹೋಗಪ್ಪ, ಇನ್ನು ಸ್ವಲ್ಪ ದೂರ ಗಾಡಿ ಎಲ್ಲೂ ನಿಲ್ಲಿಸ್ಬೇಡ, ಓಡಿಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾನೆ. ಇವಳು ನೋಡಿದ್ರೆ
ನಿಜಾನ ಬಾ ನೀನು ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ದಾಳೆ. ಇವನಿಗೆ ಎಂಥ ಕಡೆ ಬಂದು ಸಿಕ್ಕಾಕೊಂಡೆ, ಎಂಥ ಪರಿಸ್ಥಿತಿ ನನಗೆ ಬಂದ್ಬಿಡ್ತು ಅಂತ ಹೇಳಿಬಿಟ್ಟು ದಿಕ್ಕೆ ತೋಚ್ತಾ ಇಲ್ಲ, ಹಂಗಾಗೋಗ್ತದೆ. ಜೊತೆಗೆ ಆ ದೂರದಿಂದ ಒಂದು ಧ್ವನಿ ಕೇಳ್ತಾ ಇದೆ, ಆ ಏನೇನು ಧ್ವನಿ ಮಾತಾಡ್ತಾ ಇರೋದು ಕೇಳ್ತಾ ಇದೆ. ಅದಕ್ಕೆ ಇವಳು ರಿಪ್ಲೈ ಕೊಡ್ತಾ ಇದ್ದಾಳೆ ಆ ಹೆಂಗಸು, ಅಯ್ಯೋ ನಾನು ನೀನು ಎಲ್ಲಿ ಹೊರಟೋಗಿದ್ದೆ ಇಷ್ಟೊತ್ತವರೆಗೂ, ನಾವಿಬ್ಬರು ನಿನ್ನನ್ನು ಹುಡುಕ್ತಾ ಇದ್ವಿ, ಓ ಬಂದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಆ ಹೆಂಗಸು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಇದು ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಎಂಥ ಕಡೆ ಬಂದು ಸಿಕ್ಕಾಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಪ್ರಾಣ ಬಾಯಿಗೆ ಬಂದಂಗೆ ಆಗ್ತಾ ಇದೆ, ನರ ಎಲ್ಲ ಕಿತ್ತಂಗೆ ಆಗ್ತಾ ಇದೆ. ಇಲ್ಲ ಅವನಿಗೆ ಮೊಳೆ ತೊಗೊಂಡು ಮೈ ಮೇಲೆಲ್ಲ ಹೊಡೆದಂಗೆ ಆಗ್ತಾ ಇದೆ. ಅವನಿಗೆ ಏನೇನೋ ಹಿಂಸೆ ಪಡ್ತಾ ಇದ್ದಾನೆ ಅವನು. ಆ ಮೂರನೇ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಆ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಫಸ್ಟು ನಿಮ್ಮ ಜೊತೆ ಜರ್ನಿ ಮಾಡಿದವನು. ಆ ವ್ಯಕ್ತಿ ಬಂದ್ಬಿಟ್ಟು ಆ ತಾತ ಅದು ತಾತ ಮಗ ಸೊಸೆಯವರು 3 ಜನನು ಅವ್ನಿಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಅವರು 3 ಜನನು ಪ್ರೇತಗಳು ಅಂತ ಗೊತ್ತಾಗ್ತಾ ಇದೆ, ಆತ್ಮಗಳು. ಇವ್ರ ಕೈಯಲ್ಲಿ ಬಂದು ನಾನು ಸಿಕ್ಕಾಕೊಂಡ್ಬಿಟ್ಟೆ, ಎಂಥ ಪರಿಸ್ಥಿತಿ ಬಂತು ನನಗೆ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಾಣ ಭಯ ಬಂದ್ಬಿಟ್ಟಿದೆ. ಜೊತೆಗೆ ಇಡೀ ಮೈ ಭಾರವಾಗಿದೆ. ಹಿಂದುಗಡೆ ಆ ಮುದುಕ ಹಿಂಗೆ 2 ಬೆನ್ನ ಮೇಲೆ ಅವನಿಗೆ ಒತ್ತುತ್ತಾ ಇದ್ದಾರೆ, ಪ್ರೆಷರ್ ಹಾಕ್ತಾ ಇದ್ದಾರೆ. ಮುಂದ್ಗಡೆಯಿಂದ ಈ 3ನೇ ವ್ಯಕ್ತಿ ಬಂದಿದ್ದಾನೆ, ಅಂದರೆ ಮೊದಲೇ ಪ್ರಯಾಣ ಮಾಡಿದವನು ವ್ಯಕ್ತಿ ಹತ್ರ ಬರ್ತಾ ಇದ್ದಾನೆ. ಇವನಿಗೆ ಇಡೀ ಮೈ ಭಾರವಾಗಿದೆ, ಕತ್ತು ಹೆಸರ್ದಂಗೆ ಆಗ್ತಾ ಇದೆ, ಕತ್ತು ಒತ್ತುತ್ತಾ ಇದ್ದಾರೆ. ಅವನಿಗೆ ಆ ಪ್ರೆಷರ್ ತಡೆಯೋಕ್ಕಾಗ್ತಾ ಇಲ್ಲ. ಎಂಥ ಕಡೆ ಬಂದು ಸೇರಿಕೊಂಡೆ, ಈ 3 ಜನ ಆತ್ಮಗಳ ಮಧ್ಯೆ ಬಂದು ಸೇರ್ಕೊಂಡ್ಬಿಟ್ನೆ ನಾನು ಯಾರು ಬಚಾವ್ ಮಾಡ್ತಾರೆ, ಹೇಗೆ ನಾನು ಇದರಿಂದ ಹೊರಗಡೆ ಬರಲಿ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಣ ಅಂದ್ರೂ ಸ್ಟಾರ್ಟ್ ಆಗ್ತಾ ಇಲ್ಲ. ಗಾಡಿ ಸ್ಟಾರ್ಟ್ ಆಗೋಗಿದ್ರೆ ಏನೋ ಒಂದು ರೀತಿ ಬಚಾವ್ ಆಗ್ತಾ ಇದ್ರು, ಏನೋ ಗೊತ್ತಿಲ್ಲ. ಗಾಡಿ ಸ್ಟಾರ್ಟು ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನಿಗೆ ಭಯದಿಂದ ಬೇಯ್ತಾಗಿದ್ದಾನೆ, ಇಡೀ ಮೈ ನಡುಕ ಉಂಟಾಗಿದೆ. ಇನ್ನಾಗೋಯ್ತು ನನ್ನ ಕತೆ ಅಂತ ಹೇಳ್ಬಿಟ್ಟು ಆತ ಗಾಡಿಯಿಂದ ಕೆಳಗಡೆ ಬಿದ್ದುಬಿಡ್ತಾನೆ. ಕೆಳಗಡೆ ಬಿದ್ದುಬಿಡ್ತಾನೆ. ಇದು ಮತಿ ತಪ್ಪೋಗಿದೆ, ಕೆಳಗಡೆ ಬಿದ್ದೋಗಿದ್ದಾನೆ. ಸರಿ ಕಣ್ಬಿಟ್ಟು ನೋಡಿದ್ರೆ ಅವನು ಹಾಸ್ಪಿಟ್ಲಲ್ಲಿ ಇರ್ತಾನೆ. ಹಾಸ್ಪಿಟ್ಲಲ್ಲಿ ಎಲ್ಲರೂ ಹಡವಳಿಯಿಂದ ಓಡಾಡ್ತಾ ಇರ್ತಾರೆ. ಸರಿ ಅಂತ ಅವ್ರ ಹೆಂಡತಿ ಬಿಸಿನೀರು ಕಾಯಿಸ್ಕೊಂಡು ಬಂದು ಕೊಡ್ತಾ ಇರ್ತಾರೆ, ಅವನಿಗೆ ಇದು ಮಾಡ್ತಾ ಇರ್ತಾರೆ. ಎಲ್ಲ ನರ್ಸ್ಗಳೆಲ್ಲ ಓಡಾಡ್ತಾ ಇರ್ತಾರೆ, ಡಾಕ್ಟ್ರುಗಳು ಓಡಾಡ್ತಾ ಇರ್ತಾರೆ. ನಾನು ಹಾಸ್ಪಿಟ್ಲಿಗೆ ಹೇಗೆ ಬಂದೆ ಅಂತ ಹೇಳ್ಬಿಟ್ಟು ಅವನು ಆಲೋಚನೆ ಮಾಡ್ತಾ ಇರ್ತಾನೆ. ಅವನು ಹೆಂಡತಿ ಪಕ್ಕದಲ್ಲಿ ಹೆಂಡತಿ ಕೂತಿರ್ತಾರೆ. ಕಣ್ಣು ತೆಗೆದು ನೋಡಿದ ತಕ್ಷಣ ಅವನ ಹೆಂಡತಿಗೆ ತುಂಬ ಖುಷಿ ಆಗುತ್ತೆ. ನಾನು ಎಲ್ಲಿದ್ದೀನಿ, ನಾನು ಇಲ್ಲಿಗೆ ಬಂದಿದ್ದಾರೆ, ನೀವು ಹಾಸ್ಪಿಟ್ಲಲ್ಲಿ ಇದ್ದೀರಾ ಅಂತ ಹೇಳ್ತಾಳೆ. ಅವನು ತುಂಬ ಖುಷಿಯಿಂದ ಹೋಗ್ಬಿಟ್ಟು ಎಲ್ಲರಿಗೂ ನರ್ಸ್ಗಳಿಗೆ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾಳೆ, ಡಾಕ್ಟ್ರಿಗೆ ಎಲ್ಲ ನಮ್ಮ ಯಜಮಾನಿಗೆ ಪ್ರಜ್ಞೆ ಬಂದಿದೆ, ನಮ್ಮ ಯಜಮಾನಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ, ಜೋರಾಗಿ ಕಿರ್ಚಿ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಡಾಕ್ಟ್ರುಗಳೆಲ್ಲ ಹತ್ತಿರ ಬರ್ತಾರೆ. ಅವನಿಗೆ ಕ್ವಶನ್ ಮಾರ್ಕು, ನಾನು ಎಲ್ಲಿದ್ದೀನಿ, ಇಲ್ಲಿಗೆ ಹೇಗೆ ಬಂದೆ, ಹಾಸ್ಪಿಟ್ಲಿಗೆ ಹೇಗೆ ಬಂದೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡೋಷ್ಟಕ್ಕೆ ಆಮೇಲೆ ಅವರ ತಂದೆ ತಾಯಿ ಎಲ್ಲರೂ ಹತ್ತಿರ ಬರ್ತಾರೆ, ನೋಡ್ತಾರೆ ಮಗನ. ಆಮೇಲೆ ಹೇಗೆ ಬಂದೆ ಇಲ್ಲಿಗೆ ಅಂತ ಕೇಳಿದ್ರೆ, ಇಲ್ಲ ನೀನು ಈ ಥರ ಪ್ರೋಗ್ರಾಮ್ ಹೋಗಿದ್ದು ಮಾರನೇ ದಿವಸ ನೀನು 7 ಗಂಟೆ ಆದರೂ ಮನೆ ತಲುಪಿರಲಿಲ್ಲ. ಆಗ ಯಾರೋ ಹೀಗೆ ನಾವು ಕಾಲ್ ಮಾಡಿದ್ರೆ ಯಾರೋ ಒಬ್ಬರು ದಾರಿ ಹೋಗರು ಫೋನ್ ಅಂತ ಹೇಳಿದ್ರಪ್ಪ. ನಾವು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಂದು ನಿನ್ನನ್ನು ಕರ್ಕೊಂಡು ಅಲ್ಲಿ ಆಂಬುಲೆನ್ಸ್ ಕರೆಸ್ಕೊಂಡು ನೀನು ಹೇಳೋ ಸ್ಥಿತಿನಲ್ಲೂ ಇಲ್ಲಿಲ್ಲ. ನಿನಗೇನು ಅಂಥ ದೊಡ್ಡ ಗಾಯ ಆಗಿರಲಿಲ್ಲ, ಸಣ್ಣ ಪುಟ್ಟ ಭುಜದ ಮೇಲೆ ಗಾಯಗಳ ಥರ, ತರ್ಚು ಗಾಯಗಳ ಥರ ಆಗಿತ್ತು ಅಷ್ಟೇ. ನೀವು ಸಣ್ಣ ಪುಟ್ಟ ಇದು ಆಗಿತ್ತು ಅಷ್ಟೇ. ನೀನೇನೋ ಶಾಕ್ ಆಗಿ ನೀನು ಆ ಥರ ಬಿದ್ದಿದ್ಯಾ, ಅಥವಾ ಹೃದಯಕ್ಕೆ ಏನೋ ಪ್ರಾಬ್ಲಮ್ ಆಗಿ ನೀನು ಆ ಥರ ಬಿದ್ದಿದ್ಯಾ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ. ನೀನು ಹೇಳೋ ಸ್ಥಿತಿ ಪ್ರಜ್ಞೆ ಇರಲಿಲ್ಲ ನಿನಗೆ. ಸರಿ ಆಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ ನಿನ್ನನ್ನು. ಈಗ ನೀನು ಈ ಥರ ಸ್ಥಿತಿಯಾಗಿ ನೀನು ಮಾತಾಡ್ತಿರೋ ಸ್ಥಿತಿಗೆ ಈಗ ನೀನು ಕಣ್ಬಿಟ್ಟು ಮಾತಾಡ್ತಾ ಇದೆಯಾ. ಈಗ 8 ದಿವಸದಿಂದ ನೀನು ಹಾಸ್ಪಿಟ್ಲಲ್ಲಿ ಇದೆಯಪ್ಪ, 8 ದಿವಸ ಆಯಿತು ನೀನು ಹಾಸ್ಪಿಟ್ಲಿಗೆ ಬಂದು ಇಲ್ಲಿಗೆ. ಈಗ ನೀನು ಕಣ್ತೆಗೆದು ಮಾತಾಡಿದ್ರೆ ತುಂಬ ಖುಷಿ ಆಯಿತು ನಮಗೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ವಿಷಯ ಹೇಳ್ತಾರೆ. ಅವ್ರ ತಂದೆ ಹೇಳಿದ ತಕ್ಷಣ ಅವನಿಗೆ ಅದೆಲ್ಲ ಜ್ಞಾಪಿಸ್ಕೊಳ್ತಾನೆ, ಏನಾಯಿತು ಹೇಗೆ ಅಂತ ಹೇಳ್ಬಿಟ್ಟೆಲ್ಲ ಜ್ಞಾಪಕ ಬಂದು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಅವನು ತಂದೆ ಹತ್ರ ಎಲ್ಲ ವಿಷಯನ ಶೇರ್ ಮಾಡಿಕೊಡ್ತಾನೆ. ಆಮೇಲೆ ಡಾಕ್ಟ್ರಿಗೆ ಕೂಡ ಈ ಥರ ಹೇಳ್ತಾನೆ, ಈ ಥರ ನನ್ನ 3
ನನಗೆ ಅದನ್ನು ನಂಬಕ್ಕಾಗದೇನು ಡಾಕ್ಟ್ರ್ ಇಟ್ಕೊಂಡೆ. ಅವ್ರಿಗೂ ಕೂಡ ಸಡನ್ನಾಗಿ ಯಾರೂ ಕೋಮಾಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಕೋಮಾಗೆ ಹೋದವರು ವಾಪಸ್ ಬರೋಕ್ಕೂ ಕೂಡ ಅಷ್ಟು ಬೇಗ ಸಾಧ್ಯ ಇಲ್ಲ. ಅಂಥದ್ದು ಇದೊಂಥರ ವಿಚಿತ್ರವಾಗಿ ಆಗಿದೆ. ಇದು ಮೇ ಬಿ ಆಗಿರಬಹುದು, ಅವರ ಆತ್ಮಗಳನ್ನ ನೋಡಿ ಆ ಥರ ಶಾಕಿಗೆ ಒಳಪಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಭಾವಿಸ್ಬಿಟ್ಟು ಆಮೇಲೆ ಡಾಕ್ಟ್ರು ಕೂಡ ಹೇಳ್ತಾರೆ, ಅವರ ತಂದೆ ತಾಯಿನ ಸಪ್ರೇಟಾಗಿ ಕರೆದು ನೀವು ಫಸ್ಟು ಆತನಿಗೆ ಏನು ಬೇಕೋ ಅದನ್ನು ಇದನ್ನು ಬೇರೆ ರೀತಿಯೂ ಅವರಿಗೆ ಇದು ಮಾಡಿ ಪರಿಹಾರಗಳನ್ನ ಮಾಡಿ ನಾವು ಮಾಡೋದು ಮಾಡಿದ್ದೀವಿ. ನಾವು ಇವಾಗ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ ಅವ್ರನ್ನ ಮನೆಗೆ. ದಯವಿಟ್ಟು ನೀವು ಮನೆಗೆ ಕರ್ಕೊಂಡು ಹೋಗಿ ಬೇರೆ ರೀತಿ ಪರಿಹಾರಗಳನ್ನ ಮಾಡಿಸಿ ಅವರಿಗೆ ಅಂತ ಹೇಳ್ಬಿಟ್ಟು, ಇಲ್ಲ ಅಂದರೆ ಅದು ಮತ್ತೆ ಆಗೋ ಚಾನ್ಸಸ್ ಇದೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಕೂಡ ಹೇಳ್ತಾರೆ. ಹೇಳಿದ ನಂತರ ಮಾರನೇ ದಿವಸ ಡಿಸ್ಚಾರ್ಜ್ ಮಾಡ್ತಾರೆ. ಆ ಹಾಸ್ಪಿಟ್ಲಲ್ಲೂ ಕೂಡ ಅವನಿಗೆ ರಾತ್ರಿ ಅಂದರೆ ಡಿಸ್ಚಾರ್ಜ್ ಅವರೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಕೂಡ ರಾತ್ರಿ 11 ದಾಟಿದ ನಂತರ ಮತ್ತೆ ಪ್ರೇತಗಳು ಅಲ್ಲೇ ಅವನಿಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಅವನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ. ಅದಕ್ಕೆ ಡಾಕ್ಟ್ರು ಹೇಳ್ತಾರೆ, ನೀನೇನು ಹೆದರಬೇಡಪ್ಪ, ನಿನಗೆ ಈ ಥರ ಆಗಿರೋ ಅನುಭವ ನೀನು ಹಂಚ್ಕೊಂಡಿದ್ಯಾ, ನಾವೆಲ್ಲ ಇಲ್ಲಿರೋದ್ರಿಂದ ಅದು ನಿನ್ನನ್ನು ಏನೂ ಮಾಡೋದಿಲ್ಲ, ನೀನೇನು ಹೆದರಬೇಡ ಅಂತ ಹೇಳ್ಬಿಟ್ಟು ಧೈರ್ಯ ಹೇಳಿ ಕಳಿಸ್ತಾರೆ ಡಾಕ್ಟ್ರು ಕೂಡ. ಆಮೇಲೆ ಮನೆಗೆ ಬಂದು ಮಾರನೇ ದಿವಸ ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ತಲುಪ್ತಾರೆ. ಮನೆ ತಲುಪಿದ ನಂತರ ಕೂಡ ಅವನಿಗೆ ಮಧ್ಯೆ ಅಂದರೆ 11ರವರೆಗೂ ಹಾಗೆ ಮಾತಾಡ್ಕೊಂಡಿರ್ತಾನೆ, ಎಲ್ಲರ ಜೊತೆ ಎಲ್ಲ ಸುತ್ತಮುತ್ತ ಇರ್ತಾರೆ. ರಾತ್ರಿ 11 ದಾಟಾದ್ಮೇಲೆ ಆ 3 ಜನ ಪ್ರೇತಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಮತ್ತು ಅವನು ಶಬ್ದ ಮಾಡೋದು ಜೋರು, ಅದನ್ನು ನೋಡಿದ ತಕ್ಷಣ ಅರಚೋದು ಮಾಡೋದು ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಇವರು ಕೂಡ ಎಲ್ಲರೂ ನೆಂಟರು ಬಂಧು ಬಳಗ ಎಲ್ಲರೂ ಅವ್ರ ಜೊತೆಗೆ ಮಲಗಿರೋದ್ರಿಂದ ಅವನಿಗೆ ಭಯ ಏನೂ ಆಗೋದಿಲ್ಲ. ಅದನ್ನು ಆ ಹೆದರಿಕೆ ಒಳಗಡೆ ಹಾಗೆ ಇಟ್ಕೊಂಡಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಏನು ಮಾಡ್ತಾರೆ, ಮಾರನೇ ದಿವಸ ಅವರ ಊರಿಂದ ಒಂದು 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಬ್ಬ ಸ್ವಾಮೀಜಿನ ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗಿ ಸ್ವಾಮೀಜಿನ ಕರ್ಕೊಂಡು ಬರೋಣ ಅಂತ ಹೋದರೆ ಸ್ವಾಮೀಜಿ ಬೇರೆ ಎಲ್ಲೋ ಹೋಗಿರ್ತಾರೆ. ನಾಳೆ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಮಾರನೇ ದಿವಸ ಸ್ವಾಮೀಜಿ ಹಾಗಲ್ಲಿ ಬರ್ತಾರೆ. ಬಂದು ಏನೇನು ಬೇಕೋ ಅದಕ್ಕೆ ಪರಿಹಾರಕ್ಕೆ ಎಲ್ಲ ವಸ್ತುಗಳನ್ನ ಎಲ್ಲ ಅರೇಂಜ್ ಮಾಡ್ತಾರೆ. ಆದರೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ. ಈ ಸಮಯದಲ್ಲಿ ಅದು ಆ ಕಾರ್ಯ ಮಾಡೋಕ್ಕಾಗಲ್ಲ ಅಂತ, ಅದಕ್ಕೆ ಪರಿಹಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 9 ಗಂಟೆವರೆಗೂ ವೆಯ್ಟ್ ಮಾಡ್ತಾರೆ. 9 ಗಂಟೆವರೆಗೂ ಕಾಯ್ದು ಸರಿ ಅಂತ ಹೇಳಿಬಿಟ್ಟು 9 ಗಂಟೆ ನಂತರ ಅವನಿಗೆ ಅಂಜನ ಎಲ್ಲ ಹಾಕಿ ರವಿಶಂಕರನ್ನ ಕೂಡಿಸಿ ರವಿಶಂಕರ್ನ ಅಷ್ಟು ಕಾಣಿಸ್ತಾನೆ ಇರುತ್ತೆ. ಆತ್ಮಗಳು ಅವನ ಸುತ್ತು ಅವನ ಹಿಂದೆನೇ ಇರುತ್ತೆ, ಕಾಣಿಸ್ತಾ ಇರುತ್ತೆ. ಸರಿ ಅಂತ ಹೇಳಿಬಿಟ್ಟು ಆ ಒಂದು ಗಂಡು ದೆವ್ವ ಏನಿದೆ ಮಗನ ಆತ್ಮನ ಇವರಿಗೆ ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿದ ತಕ್ಷಣ ಆ ವ್ಯಕ್ತಿ ಎಲ್ಲ ವಿಷಯಗಳು ಹೇಳಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಬಂದು ಒಂದು ಟ್ರ್ಯಾಕ್ಟರ್ ಡ್ರೈವರ್ ಅಂತ, ಆತ ಸಣ್ಣ ಪುಟ್ಟ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ. ಆತನಿಗೆ ಅವ್ರ ತಂದೆ ಏನು ಮಾಡ್ತಾರೆ, ಒಂದು ಹೊಸ ಟ್ರ್ಯಾಕ್ಟರನ್ನ ಕೊಡಿಸಿದ್ರೆ ಅವನೇನು ಮಾಡ್ತಾನೆ, ಆ ಟ್ರ್ಯಾಕ್ಟರ್ನ ಹಗಲು ಎರಡು ಏನು ಮಾಡೋದಕ್ಕೆ ಬಿಡುವಿಲ್ದಿರೋ ಕೆಲಸ ಮಾಡಿ ಹಣ ಸಂಪಾದನೆ ಚೆನ್ನಾಗಾಗುತ್ತೆ. ಅವರ ಅಂತಸ್ತು ಕೂಡ ಹೆಚ್ಚುತ್ತೆ. ಸೊ ಹಣ ಯಾವಾಗ ಕೈಯಲ್ಲಿ ಹೆಚ್ಚು ಓಡಾಡೋಕ್ಕೆ ಶುರುವಾಯಿತು, ಅವನ ವ್ಯಸನಗಳು ಕೂಡ ದಾರಿ ಮಾಡಿಬಿಡುತ್ತೆ. ಅದು ವ್ಯಸನಕ್ಕೆ ದಾಸ ಆಗ್ತಾನೆ. ಅಭ್ಯಾಸ ಸ್ಟಾರ್ಟ್ ಆಗುತ್ತೆ. ತಾಯಿ ತಂದೆ ಮತ್ತು ಹೆಂಡತಿ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಆ ಮನುಷ್ಯ. ಒಂದು ದಿವಸ ಅವರ ಹೆಂಡತಿನೂ ಅವರು ಒಂದು ಫಂಕ್ಷನ್ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳಿಗೆ ಮದುವೆಗೆ ಹೋಗಬೇಕಾದ ಸಂದರ್ಭ ಬರುತ್ತೆ. ಆ ಸಮಯದಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಂತ ಹೇಳಿಬಿಟ್ಟು ಅವ್ರ ತಂದೆನ ಮತ್ತು ಹೆಂಡತಿನ ಟ್ರ್ಯಾಕ್ಟರಲ್ಲಿ ಕೂರಿಸ್ಕೊಂಡು ಟ್ರ್ಯಾಕ್ಟರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹೆಚ್ಚು ಮದ್ಯಪಾನ ಸೇವಿಸಿರೋದ್ರಿಂದ, ಡ್ರಿಂಕ್ ಮಾಡಿರೋದ್ರಿಂದ ಅವನಿಗೆ ಸರಿಯಾಗಿ ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ ಟ್ರ್ಯಾಕ್ಟರ್ನ. ಅವ್ರ ತಂದೆ ಎಲ್ಲ ನಿಲ್ಲಿಸ್ಬಿಡಪ್ಪ, ಹೆಂಡತಿ ಕೂಡ ಹೇಳ್ತಾರೆ ನಿಲ್ಲಿಸ್ಬಿಡಿ, ನಾವು ಹಾಗೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅವನು ಕೇಳ್ತೀರ ಹಾಗೆ ಇಲ್ಲ ನಾನು ತಲುಪಿಸ್ತೀನಿ ನಿಮ್ಮನ್ನು ಅಂತ ಹೇಳಿ ನಾನು ಹಾಗೆ ಬರ್ತೀನಿ ಅಂತ ಹೇಳಿ ಕಡೆಗೆ ಅವನು ಇನ್ನು ಅವನಿಗೆ ಕಣ್ಮುಚ್ಚಿಗೆ ಅವ್ರ ತಂದೆ ನಿಲ್ಲಿಸಪ್ಪ, ಇನ್ನಾರು ನಿಲ್ಲಿಸು, ಎಚ್ಚರಿಕೆ ಕೊಡ್ತಾ ಇದ್ದನ್ನು ಕೇಳಿದಿರ ಏನು ಮಾಡ್ತಾನೆ, ಟ್ರ್ಯಾಕ್ಟರ್ನ ಎತ್ಕೊಂಡೋಗಿ ರೋಡ್ ಸೈಡಿಗೆ ಸೈಡಿಗೆ ಹೊಡೆದ್ಬಿಡ್ತಾನೆ. ಟ್ರ್ಯಾಕ್ಟರ್ನ ದೊಡ್ಡ ಮರಕ್ಕೆ ಹೋಗಿ ಗುದ್ದುಬಿಡ್ತಾನೆ.
ಟ್ರ್ಯಾಕ್ಟರ್ ಉರುಳಿ ಬಿದ್ದೋಗುತ್ತೆ. ಅವರಿಗೆಲ್ಲ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಪಾಪ 3 ಜನ ಅಲ್ಲೇ ಸತ್ತೋಗಿರ್ತಾರೆ. ಸತ್ತೋಗಿ ಆತ್ಮಗಳಾಗಿ ಇರ್ತಾರೆ. ಆ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶದವರಿಗೆ ಮಾತ್ರ ಅಲ್ಲಿ ಆ ಥರ ಆಗಿದೆ, ಆ ಕಡೆ ಯಾರೂ ಓಡಾಡೋದಿಲ್ಲ. ಆ ಸಂದರ್ಭದಲ್ಲಿ ರಾತ್ರಿ ಹೊತ್ತಲ್ಲಿ ಯಾರೂ ಓಡಾಡ್ತಾ ಇರಲ್ಲ. ಆ ವಿಷಯ ಆ ಗ್ರಾಮದಲ್ಲಿರೋರಿಗೆ, ಆ ಸುತ್ತಮುತ್ತಲಿರೋರಿಗೆ ಗೊತ್ತಿರುತ್ತೆ, ಈತನಿಗೆ ಗೊತ್ತಿರಲ್ಲ. ಈತ ಈ ಥರ ಬಂದ, ನಮ್ಮ ಇದಕ್ಕೆ ಸಿಕ್ಕಾಕೊಂಡ, ಆತನಿಗೆ ಗೊತ್ತಿಲ್ದಿರ ಬಂದು ನಮ್ಮ ಮಧ್ಯೆ ಸಿಕ್ಕಾಕೊಂಡ ಅಂತ ಹೇಳ್ಬಿಟ್ಟು ಹೇಳಿ ಸುಮ್ಮನೆ ಆಗ್ತಾನೆ ಆ ವ್ಯಕ್ತಿ. ಸರಿ ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿ ಏನು ಮಾಡ್ತಾರೆ, ಅದನ್ನು ಆತ್ಮಗಳನ್ನೇನು ಬಂಧಿಸಲ್ಲ, ಅವ್ರ ತಂಟೆಗೆ ಬರ್ದಂಗೆ ಅವರಿಂದ ವಿಮೋಚನೆ ಕೊಡಿಸ್ತಾನೆ. ರವಿಶಂಕರ್ಗೆ ಆತ್ಮಗಳಿಂದ ಬಿಡುಗಡೆ ಕೊಡಿಸ್ತಾರೆ ಸ್ವಾಮೀಜಿಗಳು. ಸೊ ಈ ಒಂದು ಅದಾದ ನಂತರ ತುಂಬ ಘಟನೆಗಳು ಆತನ ಜೀವನದಲ್ಲಿ ನಡೆದಿದೆ, ತುಂಬ ಇದು ಸಂಗತಿಗಳು ನಡೆದಿದೆ ಅಂತ ಹೇಳ್ಬಿಟ್ಟು ಅವರು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಈ ವಿಷಯನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಯಾವುದು ದೈವಾಭೂತ ಯಾವುದು ಇಲ್ಲ ಅಂತ ಹೇಳಿಬಿಟ್ಟು ನಮ್ಮದವರು ಆ ನಂಬಿಕೆಗೆ ಬರ್ತಾರೆ, ಅವರು ನಂಬಕ್ಕೆ ಶುರು ಮಾಡ್ತಾರೆ. ಇದು ರವಿಶಂಕರ್ ಅನ್ನೋ ಒಬ್ಬ ಫೋಟೋಗ್ರಾಫರ್ ಜೀವನದಲ್ಲಿ ನಡೆದಿರ್ತಕ್ಕಂಥ ಸತ್ಯ ಘಟನೆ. ಇದನ್ನು ನಾನು ನಿಮ್ಮ ಮುಂದೆಗೆ ಹಂಚ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.